ಗವರ್ನರ್ ಅವರು ಭಾಳ ತರಾತುರಿಯಿಂದ ಕೆಲವರಿಗೆ ಪ್ರಾಸಿಕ್ಯೂಷನ್ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೊಟ್ಟಿದ್ದಾರೆ. ಯಾವ ಎನ್ಕ್ವೈರಿನೂ ಇಲ್ಲದೆ, ಎನ್ಕ್ವೈರಿ ಯಾವ್ದಾದ್ರು ಬಂದು ರಿಪೋರ್ಟ್ ಆಗಿ ಯಾವ್ದಾದ್ರು ಅವ್ರ ಮನವರಿಕೆ ಆಗಿದ್ದರೆ ಅದು ಬೇರೆ ವಿಚಾರ. ಇನ್ನು ಮನವರಿಕೆನೂ ಆಗಿಲ್ಲ, ಎನ್ಕ್ವೈರಿನೂ ಆಗಿಲ್ಲ. ಕೆಲವು ಅರ್ಜಿಗಳನ್ನು ಗಮನದಲ್ಲಿಟ್ಕೊಂಡು ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ ಅಂತ ಹೇಳಿ ಗವರ್ನರ್ ಅವರು ಕೊಟ್ಟಿದ್ದಾರೆ. ಅದು ನ್ಯಾಯಾಲಯದಲ್ಲಿದೆ. ನಾನು ಆ ವಿಚಾರ ನ್ಯಾಯಾಲಯದಲ್ಲಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಪ್ರಸ್ತಾವನೆ ಮಾಡೋಕ್ಕೆ ನಾನು ಹೋಗುವುದಿಲ್ಲ. ನ್ಯಾಯಾಲಯ ಈ ದೇಶದ ಕಾನೂನು ಏನು ತೀರ್ಮಾನ ಮಾಡ್ತದೋ. ಸೊ ಇಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ಕ್ಯಾಬಿನೆಟ್, ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂಥ ಕ್ಯಾಬಿನೆಟ್ ಗವರ್ನರ್ ಅವ್ರಿಗೆ ಅಡ್ವೈಸನ್ನು ಕಳಿಸ್ಕೊಟ್ಟಿದೆ. ಈಗಾಗಲೇ ರಾಜ್ಯದಲ್ಲಿ ಅನೇಕ ಪ್ರಕರಣಗಳು ಲೋಕಾಯುಕ್ತ ಮತ್ತು ಬೇರೆ ಬೇರೆ ತನಿಖಾ ಸಂಸ್ಥೆಯಿಂದ SIDಗಳಿಂದೆಲ್ಲ ಆಗಿ ಗವರ್ನರ್ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ಇವತ್ತು ನಾವು 4 ವಿಚಾರಗಳನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿರೋದನ್ನು ನಾವು ನೆನಪು ಮಾಡ್ತಾ ಇದ್ದೀವಿ. ಹೊಸಗೇನು ಕಳಿಸಿಲ್ಲ. ತನಿಖೆ ಮಾಡಿ, ತನಿಖೆ ಆಧಾರದ ಮೇಲೆ ವರ್ಷಗಟ್ಟಲೆ ತನಿಖೆ ಆಗಿ ಒಂದು ಅಭಿಪ್ರಾಯಕ್ಕೆ ಬಂದು ಚಾರ್ಜ್ ಶೀಟನ್ನು ಕೂಡ ಕಳಿಸ್ಕೊಟ್ಟಿದ್ದೇವೆ ಅಂತ ಹೇಳಿ ನಾವು ಆ ಅಧಿಕಾರಿಗಳು ಬರೆದಿರೋದ್ರಿಂದ ಈ ವಿಚಾರ ಮಾಡ್ತಾ ಇದ್ದೀವಿ. ನಮಗೊಂದು ಮಾಹಿತಿ ಲಭ್ಯ ಇದೆ. ಮೊದಲನೇದು ನಮ್ಮ ಬಿಗ್ ಬ್ರದರ್ ಕುಮಾರಸ್ವಾಮಿ, ಆನೆಸ್ಟಿ ಕುಮಾರಸ್ವಾಮಿ, ಆನೆಸ್ಟಿ. ಅವ್ರು ಯಾವುದೋ ನಕಲು ಕೆಲಸ ಮಾಡೋದಿಲ್ಲ, ಸಚ್ಚಾ ಕೆಲಸ ಮಾಡ್ತಾರೆ. ಒಂದು ಲೆಟ್ರ್ ಇದೆ ನನ್ನ ಹತ್ರ, ನನಗೆ ಯಾರೋ ಮಾಧ್ಯಮ ಸ್ನೇಹಿತರಿಗೆ ಕಳಿಸ್ಕೊಟ್ರು. ನನಗೆ ಎಲ್ಲ ಮಾಧ್ಯಮದ ಅಂಗಡಿಗಳಿಗೆ ಹಾಕಿದ್ರಂತೆ, ಅವರು ನನಗೆ ಇದನ್ನು ಕಳಿಸ್ಕೊಟ್ರು. ಫ್ರೆಂಡ್ಸ್ 21ನೇ ತಾರೀಕು 11ನೇ ತಿಂಗಳು 23ನೇ ತಾರೀಕು ಲೋಕಾಯುಕ್ತ ಅವರು ಆಫೀಸ್ IGP SIT ಅವರು ಕಳಿಸ್ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಫಾರ್ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆರ್ಡರ್, ಕ್ರೈಮ್ ನಂಬರ್ 16/2014. ಅಂದರೆ 10 ವರ್ಷದಿಂದ ಕೇಸು ರಿಜಿಸ್ಟರ್ ಆಗಿದೆ. ಸೆಕ್ಷನ್ 420, 465, 468, 409, read with 120B and 511 IPC 180,860 IPC 13/2, read with 13/1D, PC Act 1988 in 21 and 23 of MMD Act ಅಂತೇಳಿ ಅವರು SIT ಅವರು ಮಾಡಿ ಒಂದು ರೆಫರೆನ್ಸ್ ಲೆಟ್ರು ಕೂಡ ಹಾಕ್ಬಿಟ್ಟು ಅವರು ಕಳಿಸ್ಕೊಟ್ಟಿದ್ದಾರೆ. ಇದು ನಾನೇನು ತಿರ್ಚಿ ಪರಿಸಿ ನಾನೇನು ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕರ್ನಾಟಕ ಲೋಕಾಯುಕ್ತ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಗೌರ್ಮೆಂಟ್ 2014 DPR GO number 10 SLU 2014 dated 24/1/2014 to investigation case of illegal iron ore mining mentioned in Karnataka Lokayukta report. ಅಂದರೆ ಲೋಕಾಯುಕ್ತ ಅವರು ಒಂದು ರಿಪೋರ್ಟ್ ಮಾಡಿದ್ರು ಅಂತ. ರಿಪೋರ್ಟ್ ಆನ್ ಡೇಟೆಡ್ 22/11/2013 and 6/6/2017. In this regard, the investigation officer STI, after conclusion of the investigation, crime number 16/2014, read with 420, 465, 468, 409, 120B, 511,
1860 IPC 13/2 read with 13/1 Act 1988. Imam sent a report that their offence suppose seeking sanction to prosecute Sri H.D. Kumaraswamy, then the Chief Minister of State, under section 197 crime number PC of 19 of the PC Act 1988. The report of the investigation office attached along with the letter of 218 pages ಅಂದರೆ 218 ಪೇಜು ರಿಪೋರ್ಟು ಇನ್ವೆಸ್ಟಿಗೇಟ್ ಮಾಡಿ ನಾನು ಕಳಿಸ್ತಾ ಇದ್ದೀನಿ. ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಅಕಾರ್ಡ್ ಸ್ಯಾಂಕ್ಷನ್ ಅಂಡರ್ 197 CRPC and 19 of the PC Act in this regard ಅಂತ ಹೇಳಿ ಅವರು ಒಬ್ಬ ಚಂದ್ರಶೇಖರ್ ಅಂತ IPS ಆಫೀಸರು, IGP ಅವರು, SIT ಅವರು ಕಳಿಸ್ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಬೇರೆ ಇಲ್ಲಿ ಇದೆ ಕೆಲವು ಲೆಟ್ರು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದಾರೆ. ಭೀಮಪ್ಪ ಗುಂಡಪ್ಪ ಗಡಾದ್ ಅವರು ಮಾಹಿತಿ ಹಕ್ಕನ್ನು ತೆಗೆದುಕೊಂಡು ಅವರು ರಾಜ್ಯದ ಅಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ಸಮಿತಿ. ಅವರು ಕೂಡ ಇಲ್ಲಿ ಕರ್ನಾಟಕ ಲೋಕಾಯುಕ್ತ ಅವರು ಪರಣ್ಣ ಮನ್ನಳ್ಳಿ ಶಾಸಕರು ಗಂಗಾವತಿ ಮತಕ್ಷೇತ್ರ ಕೋರಿದ್ದಾರೆ. ಶಶಿಕಲಾ ಜುಲ್ಲೆ ಅವರ ಮೇಲೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅವ್ರ ಮೇಲೆ ಕೂಡ ಅವರು ಕಳಿಸ್ಕೊಟ್ಟಿದ್ದಾರೆ. ಅದು ಕೂಡ ಪೊಲೀಸರು, ಲೋಕಾಯುಕ್ತರು ಇದೇ ರೀತಿ ಪಬ್ಲಿಕ್ ಸರ್ವೆಂಟ್ ಇದ್ರ ಮೇಲೆ 17A ಪ್ರಕಾರ ನೀವು ಅನುಮತಿ ಕೊಡಬೇಕು ಅಂತೇಳಿ ಅವರು ಕೂಡ ಲೋಕಾಯುಕ್ತರು ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಅದಾದ ಮೇಲೆ ನಿರಾಣಿಯವರು ಅಬ್ರಾಮ್ ಅವರು ಅವ್ರ ಕಾಗದ ಬರೆದಿದ್ದಾರೆ. ಅವರು ಇದ್ರ ಮೇಲೂ ಕೂಡ ಇನ್ವೆಸ್ಟಿಗೇಷನ್ ಆಗಿದೆ. ಇನ್ವೆಸ್ಟಿಗೇಷನ್ ಹಾಕಿ ಅವರು ಕೂಡ ಸಿದ್ಧಲಿಂಗಪ್ಪ, ಶಿವಕುಮಾರ್ ಅವರು, ಸಿದ್ಧಲಿಂಗಪ್ಪ ಪೂಜಾರಿ, ವ್ಯವಸ್ಥೆ ನಿರ್ದೇಶರು, ನಂದೀಶು ಇವರೆಲ್ಲ ಹಾಕಿ ಅವ್ರ ಮೇಲೆ ಕೂಡ ನಿರಾಣಿಯವರ ಮೇಲೆ ಅವ್ರು ಏನೋ ಒಂದು ಈ ರೀತಿ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೂ ಕಾಯ್ದೆ 1988 ಭ್ರಷ್ಟಾಚಾರ ಪ್ರತಿಬಿಂಬಕ ಕಾಯ್ದೆ 1908 ತಿದ್ದುಪಡಿಯಲ್ಲಿ 17A ಪ್ರಕಾರ ನೀವು ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಒಂದು ಬರೆದಿದ್ದಾರೆ. ಇದಲ್ಲದೆ ಈ ರೀತಿ ಇನ್ನು ಕೆಲವು ಮೇಲೆ DA ಕೇಸು ಕೂಡ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿದ್ದಾರೆ. ಇವೆಲ್ಲ ಇನ್ವೆಸ್ಟಿಗೇಷನ್ ಆಗಿರೋಂಥ ಕೇಸು. ಇದು ಹೊಸೇನಲ್ಲ. ಮಧ್ಯೆ ನಾನು ಮಾಧ್ಯಮದಲ್ಲಿ ನಾನು ಓದ್ತಾ ಇದ್ದೆ, ನಮ್ಮ ಗೌರವಾನ್ವಿತ ರಾಷ್ಟ್ರದ ಸ್ಟೀಲ್ ಆ್ಯಂಡ್ ಇಂಡಸ್ಟ್ರೀಸ್ ಮಿಸ್ಟರ್ ಕುಮಾರಸ್ವಾಮಿ, ಭಾಳ ಸತ್ಯಕ್ಕೆ ಹೆಸರಾದಂಥ ಕುಮಾರಸ್ವಾಮಿ ಅವರು ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಅಂದರೆ ಕವಣ, ಅವರು ಭಾಳ ಸತ್ಯಕ್ಕೆ ಭಾಳ ಹೆಸರು. ಅವರು ಏನು ಹೇಳಿದ್ದಾರೆ ಅಂದರೆ, ನಾನು ಯಾವುದೋ ನೋಡಿದೆ, ಐ ಡೋಂಟ್ ನೋ ಇಫ್ ಐ ಆಮ್ ರಾಂಗ್, ನೀವು ಕರೆಕ್ಟ್ ಮಾಡಬೇಕು ಇವರೆಲ್ಲ. ಅವರು ನಾನು ಸೈನೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂದೇ ಅಲ್ಲ ಸೈನು, ನಾನೇ ಮಾಡಿಲ್ಲ ಅಂತ ಓದ್ದೆ, ನಾನು ಕೇಳ್ಕೊಂಡಿಲ್ಲ, ಎಲ್ಲ ಮಾಧ್ಯಮದಲ್ಲಿ ಹಂಗೆ ಹೇಳಿದ್ರು ಅಂತ ಹೇಳ್ತಿದ್ದೆ. ಏನ್ರಿ ರಾಮಚಂದ್ರಪ್ಪ, ರೈಟ್? ಪ್ರೆಸ್ ಕಾನ್ಫರೆನ್ಸಲ್ಲಿ ಸೈನೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಈ ಕೇಸು ನಡೆದಿರೋದು 10 ವರ್ಷ ಮೇಲೆ ಇನ್ವೆಸ್ಟಿಗೇಷನ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಹೋಯ್ತೋ, ಹೈಕೋರ್ಟಲ್ಲಿ ಹೋಯ್ತೋ, ಎಲ್ಲೆಲ್ಲಿ ಹೋಯ್ತೋ, ಎಲ್ಲ ಕೋರ್ಟಲ್ಲೂ ಹೋಗಿದೆ. ನಾನು ಬೇಲು ಕೂಡ ತೆಗೆದುಕೊಂಡಿದ್ದೀನಿ ಈ ವಿಚಾರದಲ್ಲಿ ಅಂತ ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ. ಬೇಲ್ ತೊಗೊಂಡಿದ್ದಾರೆ ಅಂತ ಕೂಡ ಯಾರು ನಾನಿನ್ನೂ ಈ ಕೇಸ್ಗೆಲ್ಲ ಡೀಟೇಲಾಗಿ ಇನ್ನೂ ಹೋಗಿಲ್ಲ, ನನಗೆ ಟೈಮು ಇಲ್ಲ. ಅವ್ರ ಥರ ಭಾಳ ಹುಡುಕಿ ಎಲ್ಲ ಭಾಳ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಇನ್ನೂ ಹೋಗಿಲ್ಲ, ಮುಂದಕ್ಕೆ ನೋಡೋಣ. ಟೈಮ್ ಸಿಕ್ಕಿದ್ರೆ ಅವ್ರ ಜೋಬಲ್ಲೇನೋ ಇಟ್ಕೊಂಡಿದ್ದಾರೆ, ಬ್ಯಾಗ್ ಗೀಗಲ್ಲೆಲ್ಲ ಇದೆ. ಟೈಮ್ ಬಂದಾಗ ನೋಡೋಣ. ಇನ್ನು ಹೋಗ್ಬೇಕು. ನಾನು ಕೆಲವು ಕೇಳಿದ್ದೆ ಪ್ರಶ್ನೆಗಳು, ಇನ್ನೊಂದಕ್ಕೆ ಯಾವುದಕ್ಕೆ ಪಾಪ ಉತ್ತರ ಕೊಟ್ಟಿಲ್ಲ. ಅವ್ರ ಬ್ರದರ್ದು, ಅವ್ರ ಕುಟುಂಬದ್ದು. ನನ್ನ ಕುಟುಂಬಕ್ಕೆ ಬಂದ್ಬಿಟ್ಟಾ ಅಂತಿದ್ರು. ಆಯಿತಾ, ನೀನು ಯಾರ ಕುಟುಂಬಕ್ಕೆ ಹೋಗಿದ್ದೆ ಅನ್ನೋದು ಕೂಡ ಕೇಳಬೇಕು. ನನ್ನ ಮೇಲೆ ಬರಲಿಲ್ಲ, ನನ್ನ ಕುಟುಂಬದ ಮೇಲೆ ಬರಲಿಲ್ಲ. ನೀನು ಬಂದಂಗೆ ಬೇರೆಯವರು ಹೋಗ್ತಾರೆ, ಯಾರ ಬಗ್ಗೆ ಮಾತಾಡ್ಬಾರ್ದು.